ತುಂಬ ತಲೆ ಬಿಸಿ ಆದರೆ ಅಮೃತಾಂಜನ್ ಕೊಡಿ ಅಂತ ತುಂಬ ಜನ ಮನೇಲಿ ಕೇಳಿರ್ತೀವಿ. ಹಾಗೆ ತುಂಬ ಬೇಜಾರಾದವರು ಸಾಕಷ್ಟು ಸಾರಿ ಅಮೃತಾಂಜನ್ ಶಾರ್ಟ್ ಮೂವಿ ಕೂಡ ನೋಡಿ ಫಿದಾ ಆಗಿದ್ದಾರೆ. ಬಟ್ ಈಗ ಅದೇ ಒಂದು ಫ್ಯೂಚರ್ ಫಿಲಮ್ ಆಗ್ತಾಯಿದೆ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ನಟಿ ಪಾಯಲ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಪಾಯಲ್, ಆದರೆ ನಾನು ಹೇಳ್ದ ಹಾಗೆ ಒಂದಿಷ್ಟು ಜನ ತುಂಬ ಬೇಜಾರಾದಾಗ ಅದನ್ನು ಸೋಷಿಯಲ್ ಮೀಡಿಯಲ್ಲಿ ನೋಡಿ ಎಂಜಾಯ್ ಮಾಡಿದರು. ಬಟ್ ಈಗ ಅದೇ ಥಿಯೇಟ್ರಿಗೆ ಬರ್ತಾಯಿದೆ. ಎಷ್ಟು ಸ್ಪೆಷಲ್ ಅನ್ನಿಸ್ತಿದೆ ಅಂತ? ತುಂಬ ಖುಷಿ ಆಗ್ತಿದೆ ಸರ್. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನಮ್ಮ ಶಾರ್ಟ್ ಫಿಲಮ್ನ ನೋಡಿ ಅಂದರೆ ಹೊಸಬ್ರು, ಎಲ್ಲರೂ ಹೊಸಬ್ರು ತುಂಬ ಸಪೋರ್ಟ್ ಮಾಡಿ, ಅಂದರೆ ಅಷ್ಟು ಇಷ್ಟಪಟ್ಟರು. ಆ ಕಾಮಿಡಿ ಆಗಲಿ, ಆ ಟೈಮಿಂಗ್ ಆಗಲಿ ಎಲ್ಲ ರಿಯಾಲಿಟಿ ಕನೆಕ್ಟ್ ಮಾಡ್ಕೊತಿದ್ರು. ಸೊ ಅದೇ ಇವಾಗ ಇನ್ನಷ್ಟು ಎಫರ್ಟ್ ಹಾಕಿ ದೊಡ್ಡ ಪ್ರಯತ್ನ ಮಾಡಿದ್ದೀವಿ. ದೊಡ್ಡ ಸಿನಿಮಾ ಆಗಿ ಮೂಡಿ ಬಂದಿದೆ. ನಮ್ಮ ತಂಡ ಅಷ್ಟೇ ಕಷ್ಟಪಟ್ಟು ಅಷ್ಟೇ ಎಫರ್ಟ್ ಹಾಕಿದ್ದೀವಿ. ಸೊ ತುಂಬ ಖುಷಿ ಆಗ್ತಿದೆ ಸರ್. ಅದೇ ಈಗ ಅಂದರೆ ಬೇಜಾರಾದಾಗ ಅದು ನೋಡಿ ಎಂಜಾಯ್ ಮಾಡಿರ್ತಾರೆ ಶಾರ್ಟ್ ಫಿಲಮ್ನ. ಬಟ್ ಈಗ ಅದು ದೊಡ್ಡ ಸಿನಿಮಾ ಆಗಿದೆ. ಸೊ ನಿಮ್ಮ ಪಾತ್ರ ಎಷ್ಟು ಸ್ಪೆಷಲ್ ಆಗಿರುತ್ತೆ, ಹೇಗೆ ಅನ್ನುವಂಥದ್ದು ಅದರಲ್ಲಿ ನೋಡಿರ್ತೀರ ಶಾರ್ಟ್ ಫಿಲಮಲ್ಲಿ ನನಗೆ ತುಂಬ ಅಂದರೆ ಓವರ್ ರಿಯಾಕ್ಟ್ ಮಾಡೋದಾಗಲಿ, ಪಟ ಮಾತಾಡೋದು, ಬೈಯೋದು, ಸೊ ಬಜಾರಿ ಥರ. ಇದರಲ್ಲಿ ರಿಸರ್ವ್ಡ್ ಪೊಸೆಸಿವ್ ಗರ್ಲ್ ಫ್ರೆಂಡ್ ಆಗಿರ್ತೀನಿ. ಸ್ವಲ್ಪ ಏನಾದರೂ ನನಗೆ ಇಷ್ಟ ಇಲ್ದಿರೋ ಥರದ್ದು ಏನಾದರೂ ನಡ್ಕೊಂಡ್ರೆ ಕೋಪ ಮಾಡ್ಕೊಂಬಿಡ್ತೀನಿ. ಆ ಥರ ನನ್ನ ಕ್ಯಾರೆಕ್ಟರ್ ಹೆಸರೇ ಇದರಲ್ಲಿ ಉರಿ ಅಂತ. ಉರ್ಕೊಂಬಿಡ್ತಾಳೆ ಬೇಗ ಎಲ್ಲ ಇಷ್ಟಲ್ಲೂ. ಚೆನ್ನಾಗಿ ಬಂದಿದೆ ಸರ್, ಸಿನಿಮಾ ಚೆನ್ನಾಗಿ ಬಂದಿದೆ. ಊರ್ಮಿ ಆರಾಧನಾ ಶಾರ್ಟಾಗಿ ಉರಿ ಅಂತ ಇಟ್ಕೊಂಡಿರ್ತೀನಿ. ಹುಡುಗಿರು ಇಷ್ಟ ಆಗದೆ ಇರೋಂಥ ವಿಚಾರ ಇದ್ದರೆ ಉರಿ ಅನ್ನೋದನ್ನು ತುಂಬ ಹತ್ತಿರವಾಗಿ ಬಳಸ್ತಾರೆ. ಸೊ ಸಿನಿಮಾ ನೋಡೋರಿಗೆ ಈ ಉರಿ ಹೆಂಗೆ ಕನೆಕ್ಟ್ ಆಗ್ತಾರೆ, ಯಾವ ಕಾರಣಕ್ಕೋಸ್ಕರ ತುಂಬ ನೀವು ಉರ್ಕೊಳ್ಳೋವಂಥದ್ದು, ಬೇಜಾರು ಮಾಡ್ಕೊಳ್ಳೋಂಥದ್ದೆ ಅಂತ? ಅದೇ ಇವಾಗ ಹುಡುಗಿರು ಇವಾಗ ಬಾಯ್ ಫ್ರೆಂಡ್ ಹಿಂಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಜಾಸ್ತಿ ಅಲ್ವಾ. ಅವ್ರೇನಾದರೂ ಒಂದು ಸ್ವಲ್ಪ ಏನಾದರೂ ಕೋಪ ಮಾಡ್ಕೊಂಡ್ರೆ ಮುನ್ಸ್ಕೊಂಡ್ಬಿಡ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ, ಬ್ರೇಕಪ್ ಅಂತಾರೆ. ಅದು ಕಾಮನ್ ಆಗಿದೆ. ಸ್ವಲ್ಪ ಕೋಪ ಬಂದರೆ ಬ್ರೇಕಪ್. ಸೊ ಆ ಥರ ಒಂದು ಕ್ಯಾರೆಕ್ಟರು. ಬಟ್ ಅದರಲ್ಲೂ ಉರಿ ಯಾಕೆ ಹಂಗೆ ಮಾಡ್ತಾಳೆ ಅನ್ನೋದು ಒಂದಿದೆ. ಇವಾಗ ಹುಡುಗರು ಹೇಳ್ತಾರೆ, ಅಯ್ಯೋ ನನ್ನ ಹುಡುಗಿ ತಲೆ ಬಿಸಿಯಪ್ಪ, ಎಲ್ಲದಕ್ಕೂ ಬೇಗ ಕೋಪ ಮಾಡ್ಕೊಳ್ತಾನೆ ಅಂತ. ಆ ಥರ ಹುಡುಗರು ಕನೆಕ್ಟ್ ಮಾಡ್ಕೋಬೋದು ಗರ್ಲ್ ಫ್ರೆಂಡ್ನ ಕರ್ಕೊಂಡೋಗಿ. ಬಟ್ ಆ ಥರ ರಿಯಾಕ್ಟ್ ಮಾಡೋದು ಏನಕ್ಕೆ? ಅಷ್ಟು ಪೊಸೆಸಿವ್ ಅಂದ್ರೇ ಪ್ರೀತಿರೋ ಕಡೆನೇ ಅಷ್ಟು ಪೊಸೆಸಿವ್ ಇರ್ತಾರೆ ಹುಡುಗಿರು ಅನ್ನೋದು ನನ್ನ ಪಾತ್ರ. ನೀವು ಹೇಳ್ತಾ ಇದ್ರೆ ಅಂದರೆ ತುಂಬ ಒಂದೊಂದು ಸಾರಿ ತಲೆ ಬಿಸಿನಪ್ಪ ಅಂತ ಹುಡುಗರು ಮಾತಾಡ್ಕೊಳ್ತಿರ್ತಾರೆ ಅಂತ. ತಲೆ ಬಿಸಿ ಆದವರು ಅಮೃತಾಂಜನ್ ಕೇಳ್ತಾ ಇದ್ರು. ಬಟ್ ಈಗ ಪ್ರೀತಿಲಿ ತಲೆ ಬಿಸಿ ಆದವರು ಅಮೃತಾಂಜನ್ ನೋಡೋಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂತ? ಖಂಡಿತ ಸರ್. ಇವಾಗ ಇಷ್ಟು ಬ್ಯುಸಿ ಲೈಫಲ್ಲಿ ಎಲ್ಲರೂ ಮೈಂಡ್ ಫ್ರೆಶ್ ಆಗೋಕ್ಕೇ ಕಾಯ್ತಾ ಇರ್ತಾರೆ. ಎಲ್ಲರೂ ಬ್ಯುಸಿ ಲೈಫು, ಹರಿಬರಿಯಲ್ಲಿ. ಸೊ ನಾವು 20 ನಿಮಿಷದಲ್ಲಿ ನಗ್ಸೋ ಪ್ರಯತ್ನ ಮಾಡ್ತಿದ್ವಿ. ಇವಾಗ ಇದು ದೊಡ್ಡ ಸಿನಿಮಾ ಆಗಿದೆ. ಪ್ರತಿಯೊಬ್ಬರೂ ಚಿಕ್ಕವರಿಂದ ದೊಡ್ಡವ್ರವರೆಗೂ ಏನೂ ಹೆಸಿಟೇಟ್ ಮಾಡ್ಕೊಳ್ದೆ ಆರಾಮಾಗಿ ಒಂದು ಫನ್ ರೈಡ್ ಅಂತ ಅನ್ಕೋಬೋದು. ಒಂದು ಒಳ್ಳೆ ಕಾಮಿಡಿ, ಎಂಟರ್ಟೈನಿಂಗ್ ಆಗಿ ಬಂದಿದೆ. ಸೊ ನೋಡಿ ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿ ಸಮೇತ ಬಂದು ಎಂಜಾಯ್ ಮಾಡಿ ಸ್ಟ್ರೆಸ್ ಬಸ್ಟರ್ ಆಗಿರುತ್ತೆ ಸಿನಿಮಾ ಅಂತ ಹೇಳ್ತೀನಿ. ತುಂಬ ಅಂದರೆ ವಿಭಿನ್ನ ಪ್ರಯತ್ನಗಳು ನಡೀತಾನೆ ಇರುತ್ತೆ. ಬಟ್ ಅದರಲ್ಲೂ ಕೂಡ ನಿಮ್ಮದು ಕೂಡ ಒಂದು ಸಿನಿಮಾ ವಿಭಿನ್ನ ಅಂತ ನೀವು ಹೇಳ್ತಾ ಇದ್ದೀರಿ. ಬಟ್ ಸಿನಿಮಾ ನೋಡುವಂಥ ಆಡಿಯನ್ಸ್ಗೆ ಏನೆಲ್ಲ ಎಲಿಮೆಂಟ್ಸ್ ಕನೆಕ್ಟ್ ಆಗ್ಬೋದು ಅಂತ? ಕನೆಕ್ಟ್ ಅಂದರೆ ಸರ್, ಇವಾಗ ಯೂತ್ ಕಂಟೆಂಟ್ ಫಸ್ಟ್ ಹಾಫ್ ಅಂತೂ ಕಂಟೆಂಟ್ ಆಗಿರುತ್ತೆ. ಫ್ರೆಂಡ್ಸು ತರಲೆ ಕೆಲಸ ಏನೇನು ಮಾಡ್ತಿರ್ತಾರೆ ಕಾಲೇಜ್ ಡೇಸಲ್ಲಿ ಅದೆಲ್ಲ ರೀಕಾಲ್ ಮಾಡ್ಕೋಬೋದು. ಇವಾಗ ಓದ್ತಿರೋರು ನಾವು ಹಿಂಗೆ ಮಾಡ್ತಿದ್ವಲ್ಲ ಮಚ್ಚ ಅಂತ ಹೇಳೋದಾಗಲಿ, ಪಾಸ್ಔಟ್ ಆದರೂ ನಮ್ಮ ಕಾಲೇಜ್ ಡೇಸ್ ಹಿಂಗಿತ್ತು ಅನ್ನೋದು. ಸೊ ಅದಷ್ಟು ಒಂದು ಕಾಲೇಜ್ ಪೋರ್ಷನ್ ಫ್ರೆಂಡ್ಸ್ದೇನಿದೆ ಎಲ್ಲ ಕಾಲೇಜ್ ಡೇಸಲ್ಲಿ ಹೆಂಗಿದ್ರು, ಹಾಸ್ಟೆಲಲ್ಲಿ ಹೆಂಗಿದ್ರು, ಇದೆಲ್ಲ ಕಾಲೇಜ್ ಆದಮೇಲೆ ಒಂದು ಗರ್ಲ್ ಫ್ರೆಂಡು, ಲವ್ ಇದೆಲ್ಲ ಆಗಿರುತ್ತಲ್ಲ. ಸೊ ಅದನ್ನೆಲ್ಲ ರೀಕಾಲ್ ಮಾಡ್ಕೋಬೋದು. ಸೆಕೆಂಡ್ ಹಾಫು ಒಂದು ಎಮೋಷನ್ ಇದೆ ಸರ್. ಅಂದರೆ ಲಾಸ್ಟ್ ಒಂದು ಹಾಫ್ ಆನ್ ಅವರ್ ಅಂತೂ ಅಪ್ಪ ಅಮ್ಮ ಮಗಂದು ಪ್ರೀತಿ, ಅಪ್ಪ ಅಮ್ಮ ಮಕ್ಳಿಗೋಸ್ಕರ ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟೆಲ್ಲ ತ್ಯಾಗ ಮಾಡ್ತಾರೆ ಅನ್ನೋದು ಇದೆ. ಒಂದು ಒಳ್ಳೆ ಸಬ್ಜೆಕ್ಟ್ ಸರ್. ಅಂದರೆ ಸ್ಟೂಡೆಂಟ್ಸು ನೋಡ್ಬೋದು, ಫ್ಯಾಮ್ಲಿಯವರು ಕೂತ್ಕೊಂಡು ನೋಡ್ಬೋದು. ಒಂದು ಸಿನಿಮಾ ನೋಡಿದ್ಮೇಲೆ ಫಸ್ಟ್ ಹಾಫ್ ಫುಲ್ಲು ನಕ್ಕಿ ಸಾಕಾಗಿ ಲಾಸ್ಟಲ್ಲಿ ಒಂದು ಎಮೋಷನ್ ಸೀನೆಲ್ಲ ಆದಮೇಲೆ ಅಪ್ಪ ಅಮ್ಮ ಮೇಲೆ ಜಾಸ್ತಿ ಗೌರವ ಬರುತ್ತೆ. ಅಪ್ಪ ಅಮ್ಮನ ನೋಡಿದವ್ರು ಖಂಡಿತ ಅವತ್ತು ನೆಕ್ಸ್ಟು ಅಪ್ಪ ಅಮ್ಮನ ಹುಡುಗರು ನೋಡಿದವರೆಲ್ಲ ಪಕ್ಕ ನೆಕ್ಸ್ಟ್ ಶೋಗೆ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ತಾರೆ. ಇಲ್ಲಾಂದರೆ ಅಪ್ಪ ಅಮ್ಮನ ಜೊತೆ ಬಂದವರು ಅಪ್ಪ ಅಮ್ಮನಂತೂ ಹಗ್ಗಂತೂ ಖಂಡಿತ ಮಾಡ್ತಾರೆ. ಈಗ ಕಾಲೇಜ್ ಸ್ಟೂಡೆಂಟ್ಸ್ಗೆ ಕನೆಕ್ಟ್ ಆಗುವಂಥ ರೀತಿಯಲ್ಲಿರುವಂಥದ್ದು ಅಂತಂದು ಹೇಳಿದ್ರಿ. ಅಂದರೆ ಸಾಕಷ್ಟು ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತುಂಬ ನೆನಪುಗಳು ಕಾಡ್ತಾ ಇರುತ್ತೆ ಕಾಲೇಜ್ ಅಂದಮೇಲೆ. ಸೊ ಹಾಗೆ ನೆನಪುಗಳನ್ನು ಜೊತೆಗೆ ಇಟ್ಕೊಂಡು ಬಂದಂಥವ್ರಿಗೆ ಫೈನಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದ್ರಿ. ಸೊ ಏನು ಹೇಳ್ತೀರಿ?
ಸೊ ನಮ್ಮನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಕನ್ನಡ ಜನತೆ ಅವರು ಆಗಲಿ ಸೋಷಿಯಲ್ ಮೀಡಿಯಾ ಅವರಾಗಲಿ. ಇಲ್ಲಾಂದರೆ ತುಂಬ ಕಷ್ಟ ಸರ್. ಇದು ಮೀಡಿಯಾ ಅನ್ನೋದು ಒಂಥರ ಬ್ರಿಡ್ಜ್ ಥರ ನಮಗೆ. ನಮ್ಮ ಟ್ಯಾಲೆಂಟ್ ಏನಿದೆ, ನಾವು ಕಷ್ಟಪಟ್ಟಿದ್ದು ಏನು ಎಫರ್ಟ್ ಇದೆ ಅದನ್ನ ಶೋಕೇಸ್ ಮಾಡೋಕ್ಕೆ ಇದೊಂದು ಪ್ಲ್ಯಾಟ್ಫಾರ್ಮ್, ಒಂದು ಮೀಡಿಯಾ ಅನ್ನೋದು. ಥಿಯೇಟ್ರಿಗೆ ಬರಬೇಕಂದ್ರೆ ಇದನ್ನು ನೋಡಿ ಓಕೆ ಇವಾಗ ಹಾಗೆ ಬಾಯಿ ಮಾತಲ್ಲಿ ಒಂದು ಚೆನ್ನಾಗಾಗಬೇಕು, ಯಾರು ಹಾಗೆ ಸುಮ್ಮನೆ ಚೆನ್ನಾಗಿದೆ ಅಂತ ಯಾರೂ ನೋಡಲ್ಲ. ಸ್ವಲ್ಪ ನೋಡ್ಸೋ 30th ಜಾನ್ ಬಂದು ನೋಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮ್ಲಿ ಜೊತೆ ಬಂದು ನೋಡಿ, ಖಂಡಿತ ಖುಷಿ ಆಗುತ್ತೆ. ಇಷ್ಟ ಆದ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದಿಷ್ಟು ಅಮೃತಾಂಜನ್ ಸಿನಿಮಾದ ನಟಿ ಪಾಯಲ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.